Good evening, children. Welcome to Suchitra Excellent Classes. Today we have learned third standard second language English reading book. The story The Ant and the Dove. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ಮೂರನೆಯ ತರಗತಿಯ ದ್ವಿತೀಯ ಭಾಷೆಯಾಗಿರುವಂತಹ ಇಂಗ್ಲೀಷ್ ವಿಷಯದಲ್ಲಿನ ಒಂದು ರೀಡಿಂಗ್ ಬುಕ್ನಲ್ಲಿ ಬರುವಂಥ ಒಂದು ಸ್ಟೋರಿಯನ್ನು ಇವತ್ತು ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಕೊನೆಯಲ್ಲಿ ಅವೆಲ್ಲವುಗಳನ್ನು ನಾನು ಓದ್ತಾ ಹೋಗ್ತೀನಿ, ಎಲ್ಲರೂ ಕೂಡ ಬರೆದುಕೊಳ್ಳಿ. ಹಾಗೆ ಸ್ಟೋರಿಯನ್ನು ಕಂಪ್ಲೀಟಾಗಿ ಈ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ಸ್ಟೋರಿಯನ್ನು ಅರ್ಥೈಸಿಕೊಳ್ಳಿ, ಸರಿನಾ? ಹಾಗಾದರೆ ಸ್ಟೋರಿಯನ್ನು ಆರಂಭಿಸೋಣ ಬನ್ನಿ. ದ ಆ್ಯಂಟ್ ಆ್ಯಂಡ್ ದ ಡವ್. ಆ್ಯಂಟ್ ಅಂದರೆ ಇರುವೆ. ಆ್ಯಂಟ್ ಅಂದರೆ ಏನು? ಇರುವೆ. ಮತ್ತು ಡವ್ ಅಂದರೆ ಪಾರಿವಾಳ, ಹೌದಾ? An ant was thirsty, so he went to the river. He fell into the water, and it carried him away. The ant struggled to save himself. ನೋಡಿ, ಒಂದು ಇರುವೆ ಇತ್ತು, ಆ್ಯಂಟ್, ಹೌದಾ? ಅದಕ್ಕೆ ತುಂಬ ಬಾಯಾರಿಕೆಯಾಗಿತ್ತು. ಥರ್ಸ್ಟಿ ಅಂದರೆ ನೀರಡಿಕೆ. ಆಗ ಅದು ನೀರಿನ ಒಂದು ನದಿಯ ಹತ್ತಿರ ಬಂತು, ಹೌದು. ಅಲ್ಲಿ ನದಿಯ ಹತ್ತಿರ ಬಂದಾಗ ಅದು ಕಾಲು ಜಾರಿ ಏನು ಮಾಡ್ತು, ನೀರಿನಲ್ಲಿ ಬಿದ್ದಿತು. ಫೆಲ್ ಇನ್ ಟು ದ ವಾಟರ್. ಆ ನೀರಿಗೆ ಅದು ಕಾಲು ಜಾರಿ ಬಿತ್ತು. ಆಗ ಹಾಗೆ ಅದು ಮುಂದೆ ನದಿಯಲ್ಲಿ ಹರಿಯುತ್ತಾ ಮುಂದೆ ಬಂತು, ಸಾಗುತ್ತಾ. ಆಗ ದ ಆ್ಯಂಟ್ ಸ್ಟ್ರಗಲ್ ಟು ಸೇವ್ ಹಿಮ್ಸೆಲ್ಫ್. ತನ್ನಷ್ಟಕ್ಕೆ ತನ್ನನ್ನು ತಾನು ಸೇವ್ ಮಾಡಿಕೊಳ್ಳಲಿಕ್ಕೆ ಅದು ತುಂಬ ಕಷ್ಟಪಟ್ಟಿತು, ಹೋರಾಡಿತು. ಸ್ಟ್ರಗಲ್ಡ್ ಅಂದರೆ ಹೋರಾಡಬೇಕಾಯಿತು, ಕಷ್ಟಪಡಬೇಕಾಯಿತು. ಆ ಒಂದು ನೀರಿನ ಪ್ರವಾಹದಿಂದ ತಪ್ಪಿಸಿಕೊಂಡು ತಾನು ತನ್ನ ಜೀವವನ್ನು ಉಳಿಸಿಕೊಳ್ಳಲಿಕ್ಕೆ ತುಂಬ ಅದು ಕಷ್ಟಪಟ್ಟಿತು. ಆಗ ನೋಡಿ, ಎ ಡವ್ ದಟ್ ವಾಸ್ ಸಿಟ್ಟಿಂಗ್ ಆನ್ ಎ ಟ್ರೀ ಸಾ ದಿಸ್. ಶಿ ಡ್ರಾಪ್ಡ್ ಎ ಲೀಫ್ ಇನ್ ಟು ದ ರಿವರ್ ನಿಯರ್ ದ ಆ್ಯಂಟ್. ದ ಆ್ಯಂಟ್ ಕ್ಲೈಂಬ್ಡ್ ಆನ್ ಟು ದ ಲೀಫ್ ಆ್ಯಂಡ್ ಫ್ಲೋಟೆಡ್ ಟು ದ ಟ್ಯಾಂಕ್. ನೋಡಿ, ಅಲ್ಲಿಯೇ ಆ ಒಂದು ಇರುವೆ ನದಿಯಲ್ಲಿ ತೇಲುತ್ತಿರುವುದನ್ನು ಯಾರು ನೋಡ್ತಾ ಇದ್ರು? ಒಂದು ಅಲ್ಲಿ ಟ್ರೀ ಅಂದರೆ ಗಿಡ. ಆ ಗಿಡದ ಮೇಲೆ ಕುಳಿತಿರತಕ್ಕಂಥ ಒಂದು ಪಾರಿವಾಳ ನೋಡಿತು. ಅದೇನು ಮಾಡಿತಪ್ಪ ಅಂದರೆ, ಒಂದು ಎಲೆಯನ್ನು, ಆ ಕೊಂಬೆಯ ಒಂದು ಗಿಡದಲ್ಲಿರ್ತಕ್ಕಂಥ ಎಲೆಯನ್ನು ಕಿತ್ತು, ತನ್ನ ಕೊಕ್ಕಿನಿಂದ ಕಿತ್ತು ಅದನ್ನು ನದಿಗೆ ಎಸೆಯಿತು. ಲೀಫ್ ಇನ್ ಟು ದ ರಿವರ್. ಆ ಎಲೆಯನ್ನು ನದಿಗೆ ಎಸೆಯಿತು. ಆಗ ಆ ಇರುವೆ ಏನು ಮಾಡಿತಪ್ಪ ಅಂದ್ರೆ, ಆ ಎಲೆಯನ್ನು ತೆಗೆದುಕೊಂಡು ಅದರ ಸಹಾಯದಿಂದ ಅದರ ಮೇಲೆ ಏನು ಮಾಡಿತು, ಎಲೆಯ ಮೇಲೆ ತಾನು ಹತ್ತಿ ಕುಳಿತುಕೊಂಡಿತು. ದ ಆ್ಯಂಟ್ ಕ್ಲೈಂಬ್ಡ್ ಆನ್ ಟು ದ ಲೀಫ್. ಆ ಎಲೆಯ ಮೇಲೆ ಏನು ಮಾಡಿತು, ಹತ್ತಿ ಕುಳಿತುಕೊಂಡಿತು. ಹಾಗೆಯೇ ತೇಲುತ್ತಾ ಆ ಒಂದು ನದಿಯ ತೀರಕ್ಕೆ ಬಂದು ಸೇರಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿತು. ನೋಡಿ, ಲೀಫ್ ಆ್ಯಂಡ್ ಫ್ಲೋಟೆಡ್ ಟು ದ ಬ್ಯಾಂಕ್. ಬ್ಯಾಂಕ್ ಅಂದರೆ ನದಿಯ ಒಂದು ತೀರ. ಹಾಗೆಯೇ ಅದರ ಮೇಲೆ ಕುಳಿತುಕೊಂಡು ತೇಲುತ್ತಾ ಬಂದು ನದಿಯ ತೀರವನ್ನು ಸೇರಿ ತನ್ನ ಪ್ರಾಣವನ್ನು ಅದು ಉಳಿಸಿಕೊಂಡಿತು. ಈ ರೀತಿಯಾಗಿ ಪಾರಿವಾಳವು ಏನು ಮಾಡಿತು, ಒಂದು ಇರುವೆಯ ಪ್ರಾಣವನ್ನು ಉಳಿಸಿಕೊಳ್ಳಲಿಕ್ಕೆ ಅದು ಸಹಾಯ ಮಾಡಿತು. ಹಾಗೆಯೇ ಮುಂದೆ ಏನಾಗುತ್ತೆ ನೋಡಿ. ಒನ್ ಡೇ ಎ ಹಂಟರ್ ಸಾ ದ ಡವ್ ಸಿಟ್ಟಿಂಗ್ ಆನ್ ಎ ಬ್ರ್ಯಾಂಚ್. ನೋಡಿ, ಒಂದು ದಿನ ಒಬ್ಬ ಬೇಟೆಗಾರ ಏನು ಮಾಡ್ತಾನೆ, ಒಂದು ಗಿಡದ ಕೊಂಬೆಯ ಮೇಲೆ ಯಾರು ಕುಳಿತಿರ್ತಾರೆ, ಪಾರಿವಾಳ ಕುಳಿತಿರುವುದನ್ನು ನೋಡ್ತಾನೆ. ಆಗ ಹಿ ಏಮ್ಡ್ ಹಿಸ್ ಗನ್ ಅಟ್ ದ ಡವ್ ರೆಡಿ ಟು ಶೂಟ್. ಆತನ ಕೈಯಲ್ಲಿರ್ತಕ್ಕಂತಹ ಬಂದೂಕನ್ನು ಸಹಾಯದಿಂದ ಆತ ಏನು ಮಾಡ್ತಾನೆ, ನೇರವಾಗಿ ಒಂದು ಪಾರಿವಾಳದ ಮೇಲೆ ಗುರಿಯನ್ನು ಇಡುತ್ತಾನೆ. ಅರ್ಥ ಆಯ್ತಾ? ನೋಡಿ, ತನ್ನ ಗುರಿಯನ್ನು, ಆ ಪಾರಿವಾಳವನ್ನು ನೋಡಿ ಅದನ್ನು ಹೊಡಿಬೇಕು ಅಂತ ತನ್ನ ಗನ್ನ ಒಂದು ಬಂದೂಕನ ಸಹಾಯದಿಂದ ಏನು ಮಾಡ್ತಾನೆ, ಅದರ ಮೇಲೆ ಗುರಿಯನ್ನು ಇಡುತ್ತಾನೆ. ಆಗ ನೋಡಿ,
ದ ಆ್ಯಂಟ್ ಸಾ ದಿಸ್. ದ ಆ್ಯಂಟ್ ಬಿಟ್ ದ ಹಂಟರ್ ಆನ್ ಹೀಸ್ ಹ್ಯಾಂಡ್. ನೋಡಿ, ಇದನ್ನು ಆ ಒಂದು ಬೇಟೆಗಾರ ಪಾರಿವಾಳವನ್ನು ಕೊಲ್ಲಲು ಬಂದಿರೋದನ್ನು ಯಾರು ನೋಡ್ತಾರೆ? ಇರುವೆ ನೋಡುತ್ತೆ. ಆಗ ಆ ಬೇಟೆಗಾರನ ಕೈಗೆ ಅದು ಕಚ್ಚುತ್ತದೆ. ನೋಡಿ, ಇರುವೆ ಏನು ಮಾಡುತ್ತೆ? ಆ ಬೇಟೆಗಾರ ಇನ್ನೂ ಆ ಪಾರಿವಾಳವನ್ನು ಕೊಂದು ಬಿಡ್ತಾನೆ ಅಂತ ಅದನ್ನು ಕಚ್ಚುತ್ತದೆ. ಕಚ್ಚಿದಾಗ ಏನಾಗುತ್ತೆ ನೋಡಿ, ದ ಹಂಟರ್ ಮಿಸ್ಡ್ ಶೂಟಿಂಗ್ ದ ಡವ್. ನೋಡಿ, ಆ ಬೇಟೆಗಾರನ ಒಂದು ಗುರಿ ಏನಾಗ್ಬಿಡ್ತದೆ? ತಪ್ಪಿಬಿಡುತ್ತದೆ. ಆ ಇರುವೆ ತನ್ನ ಕೈಯನ್ನು ಕಚ್ಚಿದಾಗ ಆತ ಇಟ್ಟಿರ್ತಕ್ಕಂಥ ಪಾರಿವಾಳದ ಮೇಲಿನ ಒಂದು ಗುರಿ ತಪ್ಪುತ್ತದೆ. ಆಗ ದ ಡವ್ ಫ್ಲೀವ್ ಅವೇ. ಆ ಒಂದು ಗುರಿ ತಪ್ಪಿ ಬೇರೆ ಕಡೆ ಹೊಡೆದಾಗ ಆ ಶಬ್ದವನ್ನು ಕೇಳಿದಂಥ ಒಂದು ಡವ್ ಪಾರಿವಾಳ ಅಲ್ಲಿಂದ ಹಾರಿ ಹೋಗಿಬಿಡುತ್ತದೆ. ಈ ರೀತಿಯಾಗಿ ಪಾರಿವಾಳ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತದೆ. ಇದಕ್ಕೆ ಸಹಾಯ ಮಾಡಿದಂಥವ್ರು ಯಾರಪ್ಪ ಅಂದರೆ ಇರುವೆ, ಆ್ಯಂಟ್. ಯಾಕೆ ಹೇಳಿ ನೋಡೋಣ? ತನಗೂ ಕೂಡ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲಿಕ್ಕೆ ಆ ಒಂದು ಪಾರಿವಾಳ ಸಹಾಯ ಮಾಡಿತ್ತು ಅಲ್ವಾ? ಅದೇ ರೀತಿಯಾಗಿ ಆ ಒಂದು ಪಾರಿವಾಳಕ್ಕೆ ಜೀವಕ್ಕೆ ತೊಂದರೆ ಬಂದಾಗ ಇರುವೆ ಏನು ಮಾಡುತ್ತೆ? ಈ ರೀತಿಯಾಗಿ ಸಹಾಯವನ್ನು ಮಾಡುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಈ ಕಥೆಯ ನೀತಿ ಏನಪ್ಪ ಅಂದರೆ, ಉಪಕಾರ ಮಾಡಿದವರನ್ನು ಸ್ಮರಿಸಬೇಕು. ನಮಗೂ ಕೈಲಾದಷ್ಟು ನಾವು ಕೂಡ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು. ಅರ್ಥ ಆಯ್ತಾ? ಇದೇ ಈ ಒಂದು ಕಥೆಯ ನೀತಿಯಾಗಿದೆ. ಇನ್ನು ಈ ಸ್ಟೋರಿ ಅರ್ಥ ಆಯ್ತಲ್ವಾ? ಇದರಲ್ಲಿ ಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಎಲ್ಲರೂ ಕೂಡ ಗಮನಿಸಿ ಬರೆದುಕೊಳ್ಳಿ. ದ ಆ್ಯಂಟ್ ಆ್ಯಂಡ್ ದ ಡವ್. ನ್ಯೂ ವರ್ಡ್ಸ್. ಆ್ಯಂಟ್ ಇರುವೆ, ಥರ್ಸ್ಟಿ ಬಾಯಾರಿಕೆ, ರಿವರ್ ನದಿ, ಫೆಲ್ ಕುಸಿಯಿತು ಬಿದ್ದಿತು, ಸ್ಟ್ರಗಲ್ಡ್ ಹೋರಾಡಬೇಕಾಯಿತು, ಹಿಮ್ಸೆಲ್ಫ್ ಸ್ವತಃ ತನ್ನನ್ನೇ, ಡವ್ ಪಾರಿವಾಳ, ಸಿಟ್ ಕುಳಿತುಕೊಳ್ಳುವುದು, ಡ್ರಾಪ್ಡ್ ಎಸೆಯುವುದು, ಲೀಫ್ ಎಲೆ, ನಿಯರ್ ಸಮೀಪ, ಕ್ಲೈಂಬ್ಡ್ ಏರುವುದು, ಫ್ಲೋಟ್ ತೇಲುವುದು, ಬ್ಯಾಂಕ್ ನದಿ ತೀರ, ಹಂಟರ್ ಬೇಟೆಗಾರ, ಬ್ರ್ಯಾಂಚ್ ಕೊಂಬೆ, ಬಿಟ್ ಕಚ್ಚುವುದು, ಫ್ಲೂ ಹಾರುವುದು. ಇವೆಲ್ಲವುಗಳು ದ ಆ್ಯಂಟ್ ಆ್ಯಂಡ್ ದ ಡವ್ ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಎಲ್ಲರೂ ಕೂಡ ಇವುಗಳನ್ನು ಬರೆದುಕೊಳ್ಳಿ. ಕಂಪ್ಲೀಟ್ ವಿಡಿಯೋ ನೋಡಿ ಸ್ಟೋರಿಯನ್ನು ಅರ್ಥೈಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ, ಈ ಸ್ಟೋರಿ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾಕಂದರೆ ನೀವು ಮಾಡುವಂಥ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.